ಎಲ್ರಿಗೂ ನಮಸ್ಕಾರ. ನಿಸರ್ಗ ಕ್ರಿಯೇಷನ್ಸ್ ನಮ್ಮ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವಿವತ್ತು ಇತಿಹಾಸದ ಬಗ್ಗೆ ಮಾತಾಡೋಣ. ಇದೇನಪ್ಪ ಇಷ್ಟ ದಿನ ಆರೋಗ್ಯದ ಬಗ್ಗೆ ಮಾತಾಡೋಣ ಅಂತ ಹೇಳ್ತಿದ್ದ ವ್ಯಕ್ತಿ ಇವತ್ತು ಇತಿಹಾಸದ ಬಗ್ಗೆ ಮಾತಾಡೋಣ ಅಂತ ಹೇಳ್ತಿದ್ದಾನೆ ಅಂತ. ಆರೋಗ್ಯದ ಇತಿಹಾಸದ ಬಗ್ಗೆ ಮಾತಾಡೋಣ. ಸೊ ಅದ್ ಏನಪ್ಪಾ ಅಂದ್ರೆ ಮೊದ್ಲೆಲ್ಲ ರೇಷಿಯೋ ತುಂಬಾ ಕಡಿಮೆ ಇತ್ತು. ಅಂದ್ರೆ ಡಯಾಬಿಟಿಸ್ ನ ರೇಷಿಯೋ ತುಂಬಾ ಕಡಿಮೆ ಇತ್ತು, ಹೈಪರ್ ಟೆನ್ಷನ್ ನ ರೇಷಿಯೋ ತುಂಬಾ ಕಡಿಮೆ ಇತ್ತು, ಥೈರಾಯ್ಡ್ ನ ರೇಷಿಯೋ ತುಂಬಾ ಕಡಿಮೆ ಇತ್ತು. ಹಾಗೆ ನಮ್ಮ ಮನುಷ್ಯನ ಜೀವಿತಾವಧಿ ತುಂಬಾ ಜಾಸ್ತಿ ಇತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಮನುಷ್ಯನ ಜೀವಿತಾವಧಿ ಕಡಿಮೆ ಆಗ್ತಾ ಇದೆ, ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಇತಿಹಾಸದ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದು. ಸೊ ಈಗ ನಾನು ನನಗೆ ತಿಳಿದಂತಹ ಕೆಲವೊಂದು ವಿಷಯಗಳ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ. ಅದು ಹೈಪರ್ ಟೆನ್ಷನ್ ಅಂದ್ರೆ ಅಧಿಕ ರಕ್ತದೊತ್ತಡ ಇರ್ಬೋದು, ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆ ಬಗ್ಗೆ ಇರ್ಬೋದು, ಗರ್ಭಿಣಿಗೆ ಬರುವಂತಹ ಸಕ್ಕರೆ ಕಾಯಿಲೆ ಹಾಗೂ ಅಧಿಕ ರಕ್ತದೊತ್ತಡದ ಬಗ್ಗೆ ಆಗಿರ್ಬೋದು, ಅಥವಾ ಸಾಮಾನ್ಯ ಮನುಷ್ಯನಿಗೆ ಬರುವಂತಹ ಕಾಯಿಲೆಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ ನಾನು ವಿಡಿಯೋದಲ್ಲಿ. ಸೊ ಇವಾಗ ನಾನು ಹೇಳಕ್ ಹೊರಟಿರೋ ವಿಷಯ ಏನಪ್ಪಾ ಅಂದ್ರೆ, ಇನ್ನ ಇಂಪಾರ್ಟೆಂಟ್ ಯಾವ ಟಾಪಿಕ್ ಅನ್ನ ತೆಗೆದುಕೊಂಡು ನಾವು ವಿಡಿಯೋ ಮಾಡಬೇಕು ಅಥವಾ ಈ ವಿಷಯದ ಬಗ್ಗೆ ನೀವು ಚರ್ಚೆ ಮಾಡಿದ್ರೆ ಸೂಕ್ತ ಅಂತ ನಾನು ನಿಮ್ಮ ಬಳಿ ಕೇಳಿ, ಸೊ ನಿಮ್ಮ ಪ್ರಶ್ನೆಗಳಿಗೆ ತಕ್ಕಂತಹ ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಕಾಮೆಂಟ್ ಬಾಕ್ಸ್ಗೆ ಬನ್ನಿ, ಯಾವ ವಿಡಿಯೋ ಅಂದ್ರೆ ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನೀವು ತಿಳಿಸಿದ್ರೆ ಅದೇ ವಿಷಯದ ಬಗ್ಗೆ ನಾವು ವಿಡಿಯೋನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ. ಸೊ ನಿಸರ್ಗ ಕ್ರಿಯೇಷನ್ಸ್ ಇರೋದು ಆರೋಗ್ಯ ಮಾಹಿತಿಯನ್ನು ನೀಡ್ಲಿಕ್ಕೆ, ಆರೋಗ್ಯ ಸಂಬಂಧಿತ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ಲಿಕ್ಕೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನೀವು ನನಗೆ ತಿಳಿಸಿದ್ರೆ ಸೊ ನಾ ಅದೇ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡ್ತೇನೆ. ಧನ್ಯವಾದಗಳು.